ಅವ್ನವನ ಇವಾಗ ಟೀ ಪಾಯಿಂಟ್ ಹೆಂಗಾಗ್ಯಾವಂದ್ರೆ ಅವನವನು ರೋಡಿಗೆ ಟೀ ಪಾಯಿಂಟ್ ಕಾಣಿಸ್ತಾವ್ರಿ. ಅದಕ್ಕೆ ನಾನು ಪ್ಲ್ಯಾನ್ ಮಾಡೀನಿ, ಟೀ ಪಾಯಿಂಟ್ ಹಾಕ್ಬೇಕಂತ ಮಾಡೀನಿ ರೀ. ನಾನು ಏನು ಟೀ ಪಾಯಿಂಟಿಗೆ ಏನು ಜಾಸ್ತಿ ಖರ್ಚಾಗಲ್ಲ ಕಾಣಿಸ್ತೈತ್ರಿ, ಅದಕ್ಕೆ ಎಲ್ಲರೂ ಹಾಕಕತ್ತಾರ. ಅದಕ್ಕೆ ಏನಿಲ್ಲ ಅಂದ್ರೆ ಒಂದು ಟೀಗೆ 10 ರೂಪಾಯಿ ರೀ. ಅವನವನ ದಿನಕ್ಕೆ 100 ಟೀ ಮಾಡಿದ್ವಿ ಅಂದ್ರೆ 1000 ರೂಪಾಯಿ ಬರ್ತೈತ್ರಿ. ಅಂತ ಟೀ ಒಳಗೆ ಒಂದು ಸ್ವಲ್ಪ ಹಾಲ್ದಾಗ ನೀರು ಹಾಕಿ ಮಾಡಾಕತ್ ಬಿಟ್ರೆ ಇಟ್ ಕಾಪಿ ಇರ್ತಾವ್ರಿ ಅವು. ಇಟ್ ಕಾಪಿ 10 ರೂಪಾಯಿ. ಅವನವನು ಹೆಂಗೆ ಆಗಬಾರ್ದ್ರಿ, ಲಾಭ ಅಂತೂ ಅನಾವತ್ ಆಕೈತಿಲ್ರಿ ಅದ್ರೊಳಗೆ. ಅದಕ್ಕೆ ರೀ ಅದು ಪ್ಲ್ಯಾನ್ ಮಾಡೀನಿ ರೀ ನಾನು ಹಾಕ್ಬೇಕಂತ ಹೇಳಿ. ನೋಡ್ರಿ ಅಂಥದ್ರೊಳಗೆ ಶುಗರ್ಲೆಸ್ದವ್ರು ಬರ್ತಾರ. ದಿನಕ್ಕೆ ಒಂದು 50 ಮಂದಿ ಶುಗರ್ಲೆಸ್ ಬಂದ್ರೆ ನಮ್ಗೇನು ರೀ, ಅವನ ಲಾಭ ಅಲ್ಲ. ಅವನು 500 ರೂಪಾಯಿ ರೀ, 50 ಮಂದಿ ಬಂದ್ರೆ 500 ರೂಪಾಯಿ ಆಗುತ್ತೆ. ಅದಕ್ಕೆ ನಾನು ಇಲ್ಲೇ ಬಸವನ ಬಾಗೇವಾಡಿದಾಗ ರೀ ಇಂಜಿನಿಯರ್ ಟೀ ಪಾಯಿಂಟ್ ಅಂತೇಳಿ ಇಡ್ಬೇಕಂತ ಮಾಡೀನಿ ರೀ. ಪ್ಲ್ಯಾನ್ ಮಾಡಾಕತ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ರೀ ನನಗೆ. ಇಂಜಿನಿಯರ್ ಟೀ ಪಾಯಿಂಟ್ ಎಲ್ರಿ ಬಸವನ ಬಾಗೇವಾಡಿ ಒಳಗೆ ಇಡ್ಬೇಕಂತ ಮಾಡೀನಿ. ನೋಡ್ಬೇಕ್ರಿ ಏನಾಗತ್ತಂತೇಳಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.